ದ್ವಾರಕೀಶ್ ಅಂದರೆ ಹಾಗೆ ಅಪ್ರತಿಮ ಪ್ರತಿಭೆ, ಕಣ್ಣಲ್ಲೇ ಕಾಮಿಡಿ, ಮಾತಲ್ಲೇ ಮೋಡಿ. ಹೊಸತನದ ಸಾಹಸಕ್ಕೆ ಕೈ ಹಾಕೋದು ಅಂದರೆ ಇವರಿಗೆ ಎಲ್ಲಿಲ್ಲದ ಥ್ರಿಲ್. ದ್ವಾರಕೀಶ್ ಮಾಡಿದ ಅಷ್ಟು ಸಿನಿಮಾಗಳಲ್ಲೂ ಒಂದಲ್ಲ ಒಂದು ವಿಶೇಷತೆ ಇದ್ದೇ ಇದೆ. ಇಂಥ ದ್ವಾರಕೀಶ್ ಅಂದಿನ ದಿನದಲ್ಲಿ ಒಂದು ಧಾರಾವಾಹಿಯನ್ನು ಮಾಡಿ ಗೆದ್ದಿದ್ರು. ಇದನ್ನು ಕನ್ನಡಿಗರು ಬಹುತೇಕ ಮರೆತೇ ಬಿಟ್ಟಿರಬಹುದು. ಅದು ಟಿ ವಿ ಮಾಧ್ಯಮ ಇಷ್ಟೊಂದು ಪ್ರವರ್ಧಮಾನದಲ್ಲಿ ಇಲ್ಲದ ಕಾಲ. ಅಂದರೆ ಸುಮಾರು 2000 ಆಸುಪಾಸಿನ ಮಾತು. ಅಂದು ಟಿ ವಿ ಚಾನಲ್ಗಳು ಇದ್ದಿದ್ದೇ 1 ಮತ್ತು 2. ಅದರಲ್ಲಿ ಪ್ರಸಾರ ಆಗ್ತಾ ಇದ್ದಿದ್ದು ಅಷ್ಟೇ, ಕೆಲವಷ್ಟೇ ಧಾರಾವಾಹಿಗಳು. ಅವು ಕೂಡ ವಾರಕ್ಕೊಮ್ಮೆ ಪ್ರಸಾರ ಆಗ್ತಾಯಿದ್ವು. ಅಂದಿನ ದಿನದಲ್ಲೇ ದ್ವಾರಕೀಶ್ ಒಂದು ಸಾಹಸಕ್ಕೆ ಕೈ ಹಾಕಿದ್ರು. ಧಾರಾವಾಹಿ ಒಂದನ್ನು ನಿರ್ಮಿಸಿ ಅದರಲ್ಲಿ ನಾಯಕ ನಟನಾಗಿ ನಟಿಸಿದರು. ಖಾಸಗಿ ಟಿವಿಯಲ್ಲಿ ಶನಿವಾರ ರಾತ್ರಿ 9:30ಕ್ಕೆ ಆ ಸೀರಿಯಲ್ ಬರ್ತಾ ಇತ್ತು. ನಾನೇ ಮಿಸ್ಟರ್ ಗುಂಡಣ್ಣ, ನಾನೇ ಮಿಸಸ್ ಗುಂಡಣ್ಣ ಅನ್ನೋ ಟೈಟಲ್ ಸಾಂಗ್ನೊಂದಿಗೆ ಈ ಸೀರಿಯಲ್ ಶುರುವಾಗ್ತಾ ಇತ್ತು. ಇದೊಂದು ಅಪ್ಪಟ ಹಾಸ್ಯಮಯ ಧಾರಾವಾಹಿ. ಪ್ರೇಕ್ಷಕರನ್ನು ತಮ್ಮ ಹಾವಭಾವದಿಂದಲೇ ಹಿಡಿದಿಟ್ಟುಕೊಂಡಿದ್ದರು ದ್ವಾರಕೀಶ್. ಪತ್ನಿಗೆ ಹೆದರುವ ಪತಿಯ ಪಾತ್ರದಲ್ಲಿ ದ್ವಾರಕಿ ನಿಜಕ್ಕೂ ಅದ್ಭುತವಾಗಿ ನಟಿಸಿದ್ರು. ಇನ್ನು ಈ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದು ನಟಿ ಜಯಚಿತ್ರಾ. ಜಯಚಿತ್ರಾ ಅವರ ಬಗ್ಗೆ ಹೇಳಬೇಕು ಅಂದರೆ ಇವರು ಕೂಡ ಒಳ್ಳೆಯ ನಟಿ. ಅಣ್ಣವರ ಜೊತೆ ಹುಲಿಯ ಹಾಲಿನ ಮೇವು, ವಿಷ್ಣುವರ್ಧನ್ ಅವರ ಜೊತೆ ಮನೆ ಮನೆ ಕತೆ, ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸಾಲದ್ದಕ್ಕೆ ಕುಳ್ಳ ಕುಳ್ಳಿ ಚಿತ್ರದಲ್ಲಿ ಇದೇ ದ್ವಾರಕೀಶ್ ಜೊತೆ ನಾಯಕಿಯಾಗಿ ತೆರೆ ಹಂಚಿಕೊಂಡಿದ್ದಾರೆ. ಈ ಚಿತ್ರ ಬಿಡುಗಡೆ ಆದಾಗಲಂತೂ ಜನರು ಇದೊಂದು ಒಳ್ಳೆಯ ಜೋಡಿ ಅಂತಲೇ ಮಾತನಾಡಿದರು. ಇಂಥ ನಟಿಯನ್ನು ದ್ವಾರಕೀಶ್ ತಮ್ಮ ಸೀರಿಯಲ್ಗೆ ಕರೆದುಕೊಂಡು ಬಂದಿದ್ದರು. ಈ ಧಾರಾವಾಹಿ ಅದೆಷ್ಟು ಜನಪ್ರಿಯತೆ ಪಡೆದುಕೊಂಡಿತ್ತು ಅಂದರೆ ಅಂದಿನ ದಿನದಲ್ಲಿ ಕನ್ನಡಿಗರು ಶನಿವಾರ ಬಂದರೆ ಸಾಕು, ಎಷ್ಟೊತ್ತಿಗೆ ಮಿಸ್ಟರ್ ಆ್ಯಂಡ್ ಮಿಸಸ್ ಗುಂಡಣ್ಣ ಸೀರಿಯಲ್ ಬರುತ್ತೋ ಅಂತ ಕಾದು ಕುಳಿತಿದ್ರು. ಪ್ರತಿಯೊಂದು ಎಪಿಸೋಡ್ಗಳು ಕೂಡ ಜನರನ್ನು ನಗೆಯ ಕಡಲಲ್ಲಿ ತೇಲಿಸ್ತಾ ಇತ್ತು. ಇನ್ನು ಇಲ್ಲಿ ಮತ್ತೊಂದು ವಿಚಾರವನ್ನು ಹೇಳಬೇಕು. ಜಯಚಿತ್ರಾ ಮೂಲತಃ ಆಂಧ್ರದವರು. ತಮಿಳು ಹಾಗೂ ತೆಲುಗು ಚಿತ್ರದಲ್ಲಿ ಬ್ಯುಸಿಯಾಗಿದ್ದವರು. ಇವರನ್ನು ಕನ್ನಡಕ್ಕೆ ಪರಿಚಯಿಸಿದವರೇ ದ್ವಾರಕೀಶ್. ಕನ್ನಡದಲ್ಲಿ ಇವರಿಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸೋಕೆ ಅವಕಾಶ ಸಿಕ್ತು. ದೊಡ್ಡ ದೊಡ್ಡ ನಟರ ಜೊತೆ ನಾಯಕಿಯಾಗಿ ನಟಿಸಿದರು. ಹಲವಾರು ವರ್ಷಗಳ ಕಾಲ ಕನ್ನಡದಲ್ಲಿ ಬೇಡಿಕೆಯ ನಟಿಯಾಗಿದ್ದರು. ಇದಕ್ಕೆಲ್ಲ ಕಾರಣ ದ್ವಾರಕೀಶ್ ಅವರೇ. ಈ ಕಾರಣದಿಂದಲೇ ಅವತ್ತು ಇನ್ನೂ ಸಿನಿಮಾಗಳಲ್ಲಿ ಬೇಡಿಕೆ ಇದ್ದರೂ ಜಯಚಿತ್ರಾ ದ್ವಾರಕೀಶ್ ಅವರ ಜೊತೆ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ಳೋಕ್ಕೆ ಒಪ್ಪಿಕೊಂಡಿದ್ದರು. ನಿಜಕ್ಕೂ ಇದೊಂದು ಒಳ್ಳೆಯ ಧಾರಾವಾಹಿ ಹಾಗೂ ಉತ್ತಮ ಜೋಡಿಯೂ ಆಗಿತ್ತು. ಈ ಧಾರಾವಾಹಿ ಆದ ಬಳಿಕ ಅದ್ಯಾಕೋ ಏನೋ ದ್ವಾರಕೀಶ್ ಮತ್ತೆ ಕಿರುತೆರೆಯ ಮೇಲೆ ಕಾಣಿಸಿಕೊಳ್ಳೋ ಗಮನ ಹರಿಸಿದರು. ಈ ವಿಚಾರ ಹಾಗಿರಲಿ, ಈಗ ಮತ್ತೆ ಜಯಚಿತ್ರಾ ಅವರ ವಿಚಾರಕ್ಕೆ ಬರೋಣ. ಇವರನ್ನು ದ್ವಾರಕೀಶ್ ಅವರೇ ಕನ್ನಡ ಚಿತ್ರರಂಗಕ್ಕೆ ಕರೆತಂದರು. ತಮ್ಮ ಚಿತ್ರಗಳಲ್ಲೂ ಅವಕಾಶ ಮಾಡಿಕೊಟ್ಟರು. ಇದರಿಂದ ಮೇಲಿಂದ ಮೇಲೆ ಅವಕಾಶಗಳು ಇವರಿಗೆ ದೊರಕ್ತಾ ಹೋಯಿತು. ನಂತರ ಇಲ್ಲಿ ಬೇರೆ ನಟಿಯರಿಗೆ ಬೇಡಿಕೆ ಹೆಚ್ಚಾಗ್ತಾ ಹೋದಂತೆ ಜಯಚಿತ್ರಾ ಮತ್ತೆ ತಮಿಳು ಹಾಗೂ ತೆಲುಗು ಸಿನಿಮಾಗಳತ್ತ ಮುಖ ಮಾಡಿದರು. ಜನರು ಕೂಡ ಬಹುತೇಕ ಇವರನ್ನು ಮರೆತೇ ಬಿಟ್ಟಿದ್ರು. ಬಳಿಕ 1-2 ಸಿನಿಮಾಗಳಲ್ಲಿ ಪೋಷಕ ನಟಿಯ ಪಾತ್ರ ಮಾಡಿದರೂ ಅವಕಾಶಗಳು ಸಿಕ್ಕಿದ್ದು ಅಷ್ಟಕ್ಕಷ್ಟೇ. ಆದರೆ ಇವರನ್ನು ಮತ್ತೆ ಕಿರುತೆರೆಯ ಮೂಲಕ ಕನ್ನಡಿಗರ ಎದುರಿಗೆ ನಿಲ್ಲಿಸಿದ್ದು ಇದೇ ದ್ವಾರಕೀಶ್. ಹೌದು, ಮಿಸ್ಟರ್ ಆ್ಯಂಡ್ ಮಿಸಸ್ ಗುಂಡಣ್ಣ ಧಾರಾವಾಹಿಯ ಮೂಲಕ ಅವರನ್ನು ಕರುನಾಡಿಗೆ ಕರೆತಂದರು. ಮಿಸಸ್ ಆ್ಯಂಡ್ ಮಿಸಸ್ ಗುಂಡಣ್ಣ ಸೀರಿಯಲ್ ಅದ್ಭುತ ಯಶಸ್ಸು ಕಾಣ್ತು. ಇದಾದ ಬಳಿಕ ಮತ್ತೆ ಜಯಚಿತ್ರಾ ಅವರಿಗೆ ಕನ್ನಡದಲ್ಲಿ ಮಾತ್ರವಲ್ಲ ತಮಿಳು ಹಾಗೂ ತೆಲುಗಿನಲ್ಲೂ ಒಂದಷ್ಟು ಅವಕಾಶಗಳು ಬಂದವು. ಆದರೆ ಇದಕ್ಕೆಲ್ಲ ಕಾರಣರಾದ ದ್ವಾರಕೀಶ್ ಅವರನ್ನು ಈ ನಟಿ ಮರೆತೇ ಬಿಟ್ರಾ? ಇಂಥದ್ದೊಂದು ಪ್ರಶ್ನೆ ಕೇಳೋಕ್ಕೂ ಕಾರಣವಿದೆ. ಅದೇನು ಅಂದರೆ ದ್ವಾರಕೀಶ್ ಅವರು ನಿಧನರಾದಾಗ ಈ ನಟಿ ನೋಡಲು ಬರಬಹುದಿತ್ತು. ಈ ಮೂಲಕ ತಮ್ಮನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿಕೊಟ್ಟ ಹಾಗೂ ಕಿರುತೆರೆಯಲು ಅವಕಾಶ ಮಾಡಿಕೊಟ್ಟ ದ್ವಾರಕೀಶ್ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸಬಹುದಾಯಿತು. ಆದರೆ ಅವರು ಮಾತ್ರ ಬರಲೇ ಇಲ್ಲ. ಇರಲಿ ಬಿಡಿ, ಅವರಿಗೆ ಅದೇನು ತುರ್ತು ಕಾರ್ಯವಿತ್ತೋ ಬರಲಿಲ್ಲ. ಆದರೆ ಆಪ್ತ ಸ್ನೇಹಿತರ ಪತ್ನಿಯೇ ಇವರ ಅಂತಿಮ ದರ್ಶನಕ್ಕೆ ಬಾರದೇ ಇರುವಾಗ ಪಾಪ ಜಯಚಿತ್ರಾ ಅವರದ್ದೇನೋ ತಪ್ಪಿದೆ ಅಲ್ವಾ?